ಬಿಬಿಎಂಪಿ ಮೈದಾನದ ಗೇಟ್ ಬಿದ್ದು ಬಾಲಕ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಹಾಯಕ ಅಭಿಯಂತರ ಪಿ ಶ್ರೀನಿವಾಸ್ ರಾಜು ಅವರನ್ನು ಅಮಾನತು ಮಾಡಲಾಗಿದೆ. ಬಿಬಿಎಂಪಿ ಆಡಳಿತ ವಿಭಾಗದ ಉಪ ಆಯುಕ್ತರಿಂದ ಆದೇಶ ಹೊರಡಿಸಲಾಗಿದೆ. 2022ರಲ್ಲಿ ದತ್ತಾತ್ರೇಯ ವಾರ್ಡ್ನ ಎಇ ಆಗಿ ಇವರು ಕೆಲಸ ಮಾಡ್ತಾ ಇದ್ರು ಶ್ರೀನಿವಾಸ್ ಅಂತ. ಪ್ರಸ್ತುತ ರಾಜಾಜಿನಗರ ವಾರ್ಡ್ನ ಎಇ ಆಗಿರ್ತಾರೆ ಇವರು. ಕರ್ತವ್ಯ ನಿರ್ಲಕ್ಷ್ಯ ಆರೋಪದ ಅಡಿಯಲ್ಲಿ ಶ್ರೀನಿವಾಸ್ ರಾಜು ಅಮಾನತಾಗಿದ್ದಾರೆ. ನೋಡಿ, ಇವರ ಕರ್ತವ್ಯ ಲೋಪಕ್ಕೆ ಬಾಲಕ ಬಲಿಯಾದ ನಿನ್ನೆ ದಿನ ಕೈ ಮುಟ್ಟುತ್ತಾ ಇದ್ದಂತೆ ಗೇಟ್ ಬಿದ್ದು ಹೋಗುತ್ತೆ, ಬಾಲಕನ ಮೇಲೆ ಬೀಳುತ್ತೆ. ಅನಂತರದಲ್ಲಿ ಆಕ್ರೋಶ ಕೇಳಿ ಬಂತು. ಇದಕ್ಕೆ ಯಾರನ್ನ ಹೊಣೆ ಮಾಡ್ತೀರಾ? ಯಾರದೋ ನಿರ್ಲಕ್ಷ್ಯಕ್ಕೆ ಮಗು ಬಲಿಯಾಗಿದೆ. 10 ವರ್ಷದ ಬಾಲಕ ಆಟವಾಡೋದಕ್ಕಂತ ಹೋಗ್ತಾನೆ, ಪಾರ್ಕ್ನ ಗೇಟ್ ಆತನ ಮೇಲೆ ಬಿದ್ದು ಸಾಯ್ತಾನೆ ಅಂತ ಹೇಳಿದ್ರೆ ಈ ನಿರ್ಲಕ್ಷ್ಯಕ್ಕೆ ಯಾರು ಹೊಣೆ ಅಂತ. ಅದು ಕೂಡ 2005ರಲ್ಲಿ ಪಿಲ್ಲರ್ ರೆಡಿ ಆಗಿತ್ತಂತೆ. ಅನಂತರದಲ್ಲಿ ಅದಕ್ಕೆ ಗೇಟ್ ಅಳವಡಿಕೆ ಮಾಡಲಾಗಿದೆ. ಇದೀಗ ಒಬ್ಬರನ್ನ ಅಮಾನತು ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ.